35ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ I will repeat the question. ಮೂವತ್ತೈದನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ, ಅಂದರೆ ಅನುಪಾತ ಒಂದೇ ಆಗಿದ್ದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತದೆ ಮತ್ತು ಅದರಿಂದ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತೆ ಎಂದು ಸಾಧಿಸಿ. ಸೊ ನೋಡಿ, ಇಲ್ಲಿ ಎರಡು ತ್ರಿಭುಜ ABC ಮತ್ತು DEF. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ದತ್ತದಲ್ಲಿ ತ್ರಿಭುಜ ABC ಮತ್ತು DEF ನಲ್ಲಿ ಹೇಗಿದೆ ಅಂತೆ ಬಾಹುಗಳ ಅನುಪಾತಗಳು. AB ಏನಾಗಿದೆ, DE ಗೆ ಸಮಾನುಪಾತದಲ್ಲಿದೆ. AC DF ಗೆ, BC EF ಗೆ ಸಮಾನುಪಾತದಲ್ಲಿದ್ರೆ, ಸೊ ಇಲ್ಲಿ ಇವುಗಳ ಸಮರೂಪಿಗಳಾಗಿರುತ್ತೆ. ಸೊ ಇವುಗಳು ದತ್ತಾಂಶಗಳು ಆಗಿದ್ರೆ ಏನಾಗತ್ತಂತೆ ಪ್ರೂಫ್ ಅಲ್ಲಿ, ಅಂದ್ರೆ ಸಾಧನೀಯ ಏನಾಗತ್ತೆ, ಕೋನ C ಕೋನ F ಗೆ ಸಮನಾಗತ್ತೆ, ಕೋನ B ಕೋನ E ಗೆ ಸಮನಾಗಿರುತ್ತೆ, ಹಾಗೆ ಕೋನ A ಕೋನ D ಗೆ ಸಮನಾಗಿರುತ್ತೆ. ಹಾಗೆ ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರತ್ತೆ ಅಂತ ನಾವು ಪ್ರೂವ್ ಮಾಡ್ಬೇಕು ಮಕ್ಳೇ. ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಮಾಡೋಣ, ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಳ್ಬೇಕು ಮಕ್ಳೇ. ಸೊ ಏನು, AB = DP ಮತ್ತು AC = DQ ಆಗಿರೋ ತರ DE ಮತ್ತು DF ನ ಮೇಲೆ P ಮತ್ತು PQ ಬಿಂದುಗಳನ್ನ ಗುರುತಿಸಿ PQ ಅನ್ನ ಸೇರಿಸೋಣ. ಸೊ ಈಗ ಸಾಧನೆ. ಸೊ ಇಲ್ಲಿ ದತ್ತದಲ್ಲಿ AB / DE ಬಾಹುಗಳ ಅನುಪಾತಗಳು = ಏನ್ ಹೇಳಿ, AC / DF ಅಂತ ಹೇಳಿದ್ದಾರೆ. ಸೊ ಇಲ್ಲಿ ರಚನೆಯಿಂದ ನಮ್ಗೆ ಏನ್ ಗೊತ್ತಾಗಿದೆ, DP = AB ಆಗಿರೋ ತರ DQ = AC ಆಗಿರೋ ತರ ನಾವು ರಚನೆಯನ್ನ ಮಾಡ್ಕೊಂಡಿದ್ದೇವೆ. ಸೊ ಹಾಗಾಗಿ ಇದರ ಹೆಲ್ಪ್ ಇಂದ ನಾವು AB ಬದಲು DP ಅಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸೊ ಹಾಗಾಗಿ DP / DE = ಏನಾಯ್ತು ಹೇಳಿ, DQ / DF ಆಯ್ತು. ಸೊ ಈ ಒಂದು ಬಾಹುಗಳನ್ನ, ಈ ಅನುಪಾತಗಳನ್ನ ವ್ಯತ್ಕ್ರಮಗೊಳಿಸಿದಾಗ DE / DP = ಏನಾಯ್ತು ಮಕ್ಳೇ, DF / DQ ಆಯ್ತು. ಓಕೆ. ಸೊ ಈಗ ಎರಡೂ ಬದಿಯಲ್ಲೂ ಏನ್ ಮಾಡೋಣ, ನಾವು 1ರಿಂದ ಕಳಿಯೋಣ. ಸೊ ಆಗ ಏನಾಗುತ್ತೆ, DE / DP -1 = DF / DQ -1 ಆಯ್ತು. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ DE - TP / DP = DF - TQ / DQ ಆಗುತ್ತೆ. ಸೊ ಇಲ್ಲಿ DE - DP = ಏನು ಹೇಳಿ, PE ಗೆ ಸಮ. ಸೊ ಹಾಗಾಗಿ PE / DP = ಏನಾಯ್ತು ಹೇಳಿ, QF / DQ ಆಯ್ತು. ಸೊ ಇದನ್ನ ವ್ಯತ್ಕ್ರಮಗೊಳಿಸಿ ಬರೆದಾಗ DP / PE = ಏನ್ ಹೇಳಿ, DQ / DQF ಆಯ್ತು. ಓಕೆ. ಸೊ ಈಗ ಇವುಗಳ ಅನುಪಾತಗಳು ಸಮಾನುಪಾತದಲ್ಲಿದ್ರೆ ಸೊ ಏನಾಗುತ್ತೆ ಹೇಳಿ, PQ ಏನಾಗುತ್ತೆ, EF ಗೆ ಪ್ಯಾರಲಲ್ ಆಗಿ ಇದ್ದೇ ಇರತ್ತೆ. ಸೊ ಹೇಗೆ, ಥೇಲ್ಸ್ ನ ಪ್ರಮೇಯದ ಅಂಶದಿಂದ. ಓಕೆ. ಸೊ ಇಲ್ಲಿ ಥೇಲ್ಸ್ ನ ವಿಲೋಮ ಅಂಶ ಅಲ್ವಾ. ಸೊ ಥೇಲ್ಸ್ ನ ವಿಲೋಮ ಪ್ರಮೇಯದ ಪ್ರಕಾರ. ಸೊ ಹಾಗಾಗಿ ಇಲ್ಲಿ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇದೆ ಅಂದ್ರೆ ಅವುಗಳ ಅನುರೂಪ ಕೋನಗಳು ಕೂಡ ಸಮನಾಗಿರುತ್ತೆ. ಸೊ ಹಾಗಾಗಿ P ಕೋನ ಈ ಕೋನಕ್ಕೆ ಸಮನಾಯ್ತು, Q ಕೋನ F ಕೋನಕ್ಕೆ ಸಮನಾಯ್ತು ಮಕ್ಕಳೇ. ಸೊ ಹಾಗಾದ್ರೆ ಈ ಎರಡು ತ್ರಿಭುಜಗಳು ಏನಾಯ್ತು ಹೇಳಿ, ಸಮರೂಪಿ ತ್ರಿಭುಜಗಳಾದವು. ಹೇಗೆ, ಕೋನ ನಿರ್ಧಾರಕ ಗುಣದಿಂದ ತ್ರಿಭುಜ DPQ ಏನಾಯ್ತು ಹೇಳಿ, DEF ತ್ರಿಭುಜಕ್ಕೆ ಸಮರೂಪಿ ಆಯ್ತು ಮಕ್ಕಳೇ. ಸೊ ಇವುಗಳು ಸಮರೂಪಿ ಆಯ್ತಂದ್ರೆ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರತ್ತೆ. ಸೊ ಹಾಗಾಗಿ DP ಏನಾಯ್ತು, DE ಗೆ ಸಮ. ತ್ರಿಭುಜ DPQ ನಲ್ಲಿ DP ಬಾಹು / DEF ನಲ್ಲಿ DE ಬಾಹು = DQ / DF ಏನ್ ಹೇಳಿ, PQ ಬಾಹು ಏನಾಯ್ತು, ತ್ರಿಭುಜ DEF ನ EF ಬಾಹುವಿಗೆ ಸಮಾನುಪಾತದಲ್ಲಿ ಇರತ್ತೆ ಅಂತ ಆಯ್ತು. ಸೊ ಇದನ್ನ ನಾವು ಸಮೀಕರಣ 2 ಅಂತ ತಗೊಳ್ಳೋಣ.
ಸೊ ಇಲ್ಲಿ ಈಗಾಗಲೇ ನಾವು ರಚನೆಯಿಂದ ಎ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ ಡಿ ಪಿ ಅಂತ ಹೇಳಿದ್ದೇವೆ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಅಂತ ಹೇಳಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಮಕ್ಕಳೇ, ಡಿ ಪಿ ಇಸ್ ಈಕ್ವಲ್ ಟು ಡಿಇ ಡಿವೈಡೆಡ್ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್. ಸೊ ಅದೇ ರೀತಿ ಡಿ ಸಿ ಯಾವುದಕ್ಕೆ ಸಮ, ಇ ಎಫ್ ಗೆ ಸಮ ಅಂತ ಹೇಳಿದ್ದೇವೆ ದತ್ತಾಂಶದಲ್ಲಿ. ಸೊ ಇದನ್ನ ಸಮೀಕರಣ 3 ಅಂತ ತಗೊಂಡ್ರೆ, ಸೊ ಸಮೀಕರಣ 2 ಮತ್ತು 3ರಿಂದ ಏನಾಗುತ್ತೆ ಮಕ್ಕಳೇ, ಬಿ ಸಿ ಈಕ್ವಲ್ ಟು ಏನಾಯ್ತು ಪಿ ಕ್ಯೂ ಆಯ್ತು. ಸೊ ಮೊದಲನೇದಾಗಿ ನಾವೇನ್ ಮಾಡಿದ್ದೇವೆ, ಪಿ ಕ್ಯೂ ಇಸ್ ಈಕ್ವಲ್ ಟು ಇ ಎಫ್ ಬಾಹು ಸಮಾನುಪಾತದಲ್ಲಿ ಇರುತ್ತೆ ಅಂತ ಹೇಳಿದ್ದೇವೆ. ಸೊ ಆಲ್ರೆಡಿ ಕೊಟ್ಟಿರುವ ದತ್ತಾಂಶದಲ್ಲಿ ಡಿ ಸಿ ಬಾಹು ಇ ಎಫ್ ಬಾಹುವಿಗೆ ಸಮ ಅಂತ ಆಯ್ತು. ಸೊ ಇಲ್ಲಿ ನಾವು ಪ್ರೂವ್ ಇರೋದ್ರಿಂದ ಬಿ ಸಿ ಕೂಡ ಏನಾಯ್ತು ಪಿ ಕ್ಯೂ ಬಾಹುವಿಗೆ ಸಮ ಅಂತ ಆಯ್ತು 2 ಮತ್ತು 3ರಿಂದ, ಸಮೀಕರಣ 2 ಮತ್ತು 3ರಿಂದ. ಸೊ ಹಾಗಾಗಿ ಇಲ್ಲಿ ನಾವು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ ಅನ್ನ ತಗೊಳ್ಳುವ. ಸೊ ಇಲ್ಲಿ ಏನಾಗುತ್ತೆ ಮಕ್ಕಳೇ, ಬಿ ಸಿ ಏನಾಯ್ತು ಪಿ ಕ್ಯೂ ಬಾಹುವಿಗೆ ಸಮ ಅಲ್ವಾ. ಸೊ ಈಗಾಗಲೇ ಪ್ರೂವ್ ಮಾಡಿದ್ದೇವೆ. ಅದೇ ರೀತಿ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಸಿ ಇಸ್ ಈಕ್ವಲ್ ಟು ಏನ್ ಹೇಳಿ ಡಿ ಕ್ಯೂ ದತ್ತಾಂಶದಿಂದ ಅಲ್ವಾ. ಸೊ ಹಾಗಾದ್ರೆ ಈ ಎ ಬಿ ಸಿ ತ್ರಿಭುಜ ಮತ್ತು ಡಿ ಪಿ ಕ್ಯೂ ತ್ರಿಭುಜದಲ್ಲಿ ಅನುರೂಪ ಬಾಹುಗಳು ಸಮನಾಗಿದೆ. ಸೊ ಅಂದ್ರೆ ಏನಾಯ್ತು ಹೇಳಿ, ಈ 2 ತ್ರಿಭುಜಗಳು, ತ್ರಿಭುಜ ಎ ಬಿ ಸಿ ಮತ್ತು ಡಿ ಪಿ ಕ್ಯೂಗಳು ಸರ್ವಸಮ ತ್ರಿಭುಜಗಳು, ಅಂದ್ರೆ ಅನುರೂಪ ಬಾಹುಗಳು ಸಮನಾಗಿರುತ್ತೆ. ಸೊ ಅನುರೂಪ ಬಾಹುಗಳು ಸಮನಾಯ್ತು ಅಂದ್ರೆ ಅನುರೂಪ ಕೋನಗಳು ಕೂಡ ಸಮ ಆಗಿರ್ಲೇಬೇಕು ಸರ್ವಸಮ ತ್ರಿಭುಜದಲ್ಲಿ. ಸೊ ಹಾಗಾಗಿ ಕೋನ ಎ ಕೋನ ಡಿ ಗೆ ಸಮ, ಕೋನ ಬಿ ಕೋನ ಪಿ ಗೆ ಸಮ, ಹಾಗೆ ಕೋನ ಸಿ ಏನ್ ಹೇಳಿ ಕೋನ ಕ್ಯೂ ಗೆ ಸಮ. ಸೊ ಹಾಗೆ ಅದೇ ರೀತಿಯಾಗಿ ಕೋನ ಎ ಏನಾಗತ್ತೆ ಹೇಳಿ ಕೋನ ಡಿ ಗೆ ಸಮನಾಗತ್ತೆ, ಕೋನ ಬಿ ಏನಾಗತ್ತೆ ಹೇಳಿ ಕೋನ ಇ ಗೆ ಸಮ. ಯಾಕಂದ್ರೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೇನೆ ಎ ಬಿ ಸಿ ಸರ್ವ ಸಮರೂಪಿ ತ್ರಿಭುಜ ಡಿಇಎಫ್ ಅಂತ. ಸೊ ಹಾಗಾಗಿ ಏನಾಯ್ತು, ಕೋನ ಎ ಏನಾಯ್ತು ಕೋನ ಡಿ ಗೆ ಸಮನಾಗತ್ತೆ, ಕೋನ ಬಿ ಏನಾಗತ್ತೆ ಮಕ್ಕಳೇ ಕೋನ ಇ ಗೆ ಸಮನಾಗತ್ತೆ, ಕೋನ ಸಿ ಏನಾಗತ್ತೆ ಹೇಳಿ ಕೋನ ಎಫ್ ಗೆ ಸಮನಾಗತ್ತೆ. ಸೊ ಹಾಗಾಗಿ ಇಲ್ಲಿ ತ್ರಿಭುಜ ಎ ಬಿ ಸಿ ಏನ್ ಹೇಳಿ ಸಮರೂಪಿ ತ್ರಿಭುಜ ಡಿಇಎಫ್ ಆಗಿದೆ. ಸೊ ಹೆನ್ಸ್ ದಿ ಪ್ರೂಫ್. ಥ್ಯಾಂಕ್ ಯು.